ಬನ್ನಿ ಸ್ನೇಹಿತರೆ, ನಾವೀಗ ಫ್ರಂಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯಿತು. ಹಾಗೂ ಈಗ ಫ್ರಂಟು ಬ್ಯಾಕು ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ. ನೀವು ಸಹ ಇದೇ ರೀತಿ ಅಟ್ಯಾಚ್ ಮಾಡಿ ಸ್ಲೀವ್ನ ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಲೀವ್ನ ಅಟ್ಯಾಚ್ ಮಾಡಿ ಸೈಡ್ ಹೊಡಿಯನ್ನು ಹೊಲಿಬೇಕಾಗ್ತದೆ. ಇದೇ ರೀತಿ ಮಾರ್ಜಿನ್ ಹಾಕಬೇಕು ಸ್ನೇಹಿತರೆ. ಶೋಲ್ಡರ್ ಅಟ್ಯಾಚ್ ಮಾಡಿದ್ದಾಯಿತು. ಈಗ ಸ್ಲೀವ್ನ ಅಟ್ಯಾಚ್ ಮಾಡೋಣ. ಇದು ನೇರವಾಗಿ ಕ್ಲಾತ್ನ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಹಾಗೆ ಕಟ್ ಮಾಡಿ ನೇರವಾಗಿ ಇಟ್ಕೊಂಡು ಸ್ಲೀವ್ಸ್ನ ಬ್ಯಾಕ್ನಿಂದ ಸೆಂಟ್ರಿಗೆ ಮ್ಯಾಚ್ ಹೊಡೆದಿರ್ತೀವಲ್ಲ, ಸ್ಲೀವ್ಸ್ ಸೆಂಟ್ರು ಶೋಲ್ಡರ್ ಸೆಂಟ್ರು ಇಟ್ಟು ಇದೇ ರೀತಿ ಮಾರ್ಜಿನ್ ಇಟ್ಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ನಮಗೆ ಒಂದೇ ರೀತಿ ಮಾರ್ಜಿನ್ ಹಿಡಿಯೋದ್ರಿಂದ ಸ್ಲೀವ್ಸು ನೀಟಾಗಿ ಕೂರುತ್ತೆ ಸ್ನೇಹಿತರೆ. ಹೀಗೆ ಈ ರೀತಿ ಹೊಲಿತಾ ಹೋಗಬೇಕು. ನೋಡಿ ಸ್ನೇಹಿತರೆ, ನಾನು ಈ ವಿಡಿಯೋ ನೋಡ್ತಿರೋರು ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ. ನಿಮ್ಮಿಂದ ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಸ್ನೇಹಿತರೆ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ವಿಡಿಯೋನ ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ನೋಡಿ ಯಾವ ರೀತಿ ಸ್ಲೀವ್ ಅಟ್ಯಾಚ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ನೋಡ್ಕೋಬೋದು ನೀವು. ಇದೇ ರೀತಿ ಒಂದು ಸ್ಲೀವ್ಸ್ ಆಯಿತು. ಈಗ ನೆಕ್ಸ್ಟ್ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ನಾನು ಸೆಂಟ್ರಿಂದ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಆವಾಗ ಒಂದೇ ರೀತಿ ನಮಗೆ ಸ್ಲೀವ್ನ ಅಟ್ಯಾಚ್ ಮಾಡ್ದಂಗೆ ಆಗುತ್ತೆ, ಏರುಪೇರು ಆಗಲ್ಲ. ನಾವು ಆರ್ಮಲ್ಲಿ ಏನು ಕರೆಕ್ಟಾಗಿ ಕಟ್ ಮಾಡಿರ್ತೀವೋ ನ್ಯಾಚ್ಗೆ ಮುಗಿಕೊಂಡು ನೀಟಾಗಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಇದೆ. ಇದೇ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದಾಯಿತು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೇಗೆ ಸೈಡ್ ಹೊಡಿಯೋದು, ಯಾವ ರೀತಿ ಅಳತೆ ಇಟ್ಕೋಬೇಕು ಬೆಲ್ಟು ಅನ್ನೋದನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಈ ರೀತಿ ಸ್ಲೀವ್ಸು ನೀಟಾಗಿ ಅಟ್ಯಾಚ್ ಆಗಿದೆ ಸ್ನೇಹಿತರೆ. ಗೊತ್ತಾಯ್ತು ಸ್ನೇಹಿತರೆ.